ಸೃಷ್ಟಿ ಮೇಡಮ್, ಕಂಪ್ಲೀಟ್ ಆಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಲೇಔಟ್ ಟೂರ್ ಮಾಡಬೇಕು. ಓಕೆ, ಬನ್ನಿ ಮಾಡೋಣ. ಹಿಲ್ ನೋಡೋದಾದ್ರೆ 60 ಫೀಟ್ಸ್ ಆಫ್ ರೋಡ್ ಆಗಿರುತ್ತೆ. 60 ಫೀಟ್ ರೋಡ್ ಕ್ಲೋಸ್ಡ್ ಆಗಿ ನಮ್ಮ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮಾಡಿದ್ದೀವಿ. ಆ್ಯಂಡ್ ನ್ಯಾಷನಲ್ ಹೈವೇ, ಬ್ಯಾಂಗ್ಳೂರ್ ಟು ತಿರುಪತಿ ನ್ಯಾಷನಲ್ ಹೈವೇ ಕ್ಲೋಸ್ಡ್ ಬಂದುಬಿಟ್ಟು 1.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಹೌದು, ಈ ಕಡೆ ನೋಡಿಕೊಂಡ್ರೆ ಇಲ್ಲೆಲ್ಲ ನಾವು ಏನೇನು ಗಿಡಗಳನ್ನೆಲ್ಲ ನೆಟ್ಟಿದ್ದೀವಿ ಅಂತ ನೋಡಬಹುದು ನೀವು. ತೆಂಗು, ಮಾವು, ಬೇರೆ ಬೇರೆ ರೀತಿಯಾದಂಥ ಗಿಡಗಳು ಹಾಕಿದ್ದೀರಾ? ಬೇವಿನ ಗಿಡಗಳು ಹಾಕಿದ್ದೀರಾ? ಪಾರಿಜಾತ್ರ ಗಿಡ, ಬಿಲ್ಪತ್ರೆ ಗಿಡ, ಈ ಗಿಡಗಳನ್ನೆಲ್ಲ ನೆಟ್ಟಿದ್ದೀವಿ. ಮೈನ್ ಗೇಟ್ ಮೈನ್ ಲೇಔಟ್ಗೆ, ಪ್ರಾಜೆಕ್ಟ್ ಲೇಔಟ್ಗೆ ಬೇಕಾಗಿರೋದಂಥದ್ದು ಸೆಕ್ಯೂರಿಟಿ ಗಾರ್ಡು. ಸೊ ನಾವು ಏನು ಮಾಡಿದ್ದೀವಿ ಅಂತಂದರೆ 10 ಫೀಟ್ ಆಫ್ ಕಾಂಪೌಂಡ್ ವಾಲ್ ಮಾಡಿದ್ದೀವಿ. 10 ಫೀಟ್ ಆಫ್ ಕಾಂಪೌಂಡ್ ವಾಲ್ ಆ್ಯಂಡ್ 5 ಫೀಟ್ ಆಫ್ ಸೋಲಾರ್ ಫೆನ್ಸಿಂಗ್. ಅದ್ರ ಮೇಲೆ ಸೋಲಾರ್ ಫೆನ್ಸಿಂಗ್. ಎಷ್ಟು ಸೆಕ್ಯೂರಿಟಿ ಕೊಟ್ಟಿದ್ದೀರಾ ಹಾಗಾದ್ರೆ? ಹೌದು. ಆ್ಯಂಡ್ ಇಟ್ಸ್ ವರ್ಕಿಂಗ್. ಸೋಲಾರ್ ಫೆನ್ಸಿಂಗ್ ಅನ್ನೋದು ವರ್ಕ್ ಆಗ್ತಿದೆ. ಓಕೆ. ಯಾವುದೇ ಪರ್ಸನ್ ನಮ್ಮ ಕಾಂಪೌಂಡ್ ಪ್ರಾಜೆಕ್ಟ್ ಒಳಗಡೆ ಕ್ಲೈಮ್ ಮಾಡಬೇಕು ಅಂತಂದ್ರೂ ಕೂಡ ಚಾನ್ಸಸ್ ಇರಲ್ಲ. ಬಿಕಾಸ್ ಯಾಕಂತಂದ್ರೆ ಸೋಲಾರ್ ಫೆನ್ಸಿಂಗ್ ಹಾಕಿರೋದ್ರಿಂದ ಅವರು ಅಲ್ಲಿ ಡ್ರಾಪ್ ಆಗ್ಬಿಡ್ತಾರೆ. ಓಕೆ, ಅಂದ್ರೆ ಸೇಫ್ ಇದೆ, ಸೇಫೆಸ್ಟ್ ಇದೆ, ಸೆಕ್ಯೂರಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಪ್ರಾಜೆಕ್ಟ್ ಎಂಟ್ರೆನ್ಸ್ ಅಲ್ಲಿ ನೀವು ನೋಡ್ಬೋದು, ಇದೆಲ್ಲ ಕಾಬಲ್ ಸ್ಟೋನ್ ಯೂಸ್ ಮಾಡಿ ಹಾಕಿದ್ದೀವಿ. ಬಿಕಾಸ್ ಯಾಕಂತಂದ್ರೆ ಯಾವುದೇ ವೆಹಿಕಲ್ ಬಂದರೂ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ. ಕನ್ಸ್ಟ್ರಕ್ಷನ್ ಮಾಡ್ತಾ ಇರಬೇಕಾಗಿದ್ರೆ ಕಾರ್ಸ್ ಆಗಿರಲಿ, ದೊಡ್ಡ ದೊಡ್ಡ ಲಾರೀಸು, ಟ್ರಕ್ಸ್ ಎಲ್ಲ ಬಂದು ಹೋಗ್ತಾ ಇರುತ್ತೆ. ಅವಾಗ ನಾವು ನಾರ್ಮಲಿ ಸಿಮೆಂಟ್ ರೋಡ್ ಹಾಕಿದ್ರೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ನಾವು ಏನಂತಂದ್ರೆ ಈ ಪ್ರಾಜೆಕ್ಟ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಕಾಬಲ್ ಸ್ಟೋನ್ನ ಯೂಸ್ ಮಾಡಿದ್ದೀವಿ. ಪ್ರೀಮಿಯಂ ಪರ್ಮನೆಂಟ್ ಸೊಲ್ಯೂಷನ್ ಇದು. ಮತ್ತೆ ಸೇಫ್ಟಿನೂ ಇರುತ್ತೆ.